ನ್ಯೂಸ್ ಎಕ್ಸ್‌ಪ್ರೆಸ್ ಅರ್ಸಿಕ್ಸ್ಗೆ ಸ್ವಾಗತ. ನಾನು ನಿಶಾ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಿರೋದಕ್ಕೆ ವರ್ತೂರು ಕಿಡ್ನಾಪ್ ಕಹಾನಿ. ಹನಿ ಟ್ರ್ಯಾಪ್ ಬಲೆಗೆ ಸಿಲುಕಿ 50 ಲಕ್ಷ ಕೊಟ್ಟ ವರ್ತೂರ್ ಪ್ರಕಾಶ್. ಬಿಜೆಪಿ ನಾಯಕರ ವಿರುದ್ಧವೇ ಹಳ್ಳಿ ಹಕ್ಕಿ ತಿರುಗಿ ಬಿದ್ದಿದ್ದೇಕೆ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕುತ್ತಾ ನೈಟ್ ಕರ್ಫ್ಯೂ? ಇದೆಲ್ಲವನ್ನ ನೋಡೋಣ. ವರ್ತೂರ್ ಪ್ರಕಾಶ್ ಅಪಹರಣದ ಹಿಂದೆ ಅನುಮಾನ ಕಾಡ್ತಿರೋದೇಕೆ? ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರ ಮಾಜಿ ಮಿನಿಸ್ಟರ್ ಕೋಲಾರಕ್ಕೆ ಪ್ರಕರಣ ಶಿಫ್ಟ್ ಮಾಡಿದ್ದೇಕೆ? ನೋಡೋಣ ಕಿಡ್ನಾಪ್ ಕಹಾನಿ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಕೇಸ್ನಲ್ಲಿ ಸಾವಿರಾರು ಅನುಮಾನ ಹುಟ್ಟಿವೆ. ತನಿಖೆ ದಿಕ್ಕು ತಪ್ಪಿಸಲು ಮಾಜಿ ಸಚಿವರು ಮಹಾನಾಟಕ ಹೆಣಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ವರ್ತೂರು ಹೇಳಿಕೆ ಮೇಲೆಗೆ ಅನುಮಾನ ಕಾಡ್ತಿದ್ದು, ಅಪಹರಣಕಾರರು ವರ್ತೂರ್ ಪ್ರಕಾಶ್ ಕಾರಿನ ಗ್ಲಾಸ್ ಹೊಡೆದಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಬೆಂಗಳೂರಿನಲ್ಲಿ ಪತ್ತೆಯಾದ ಕಾರಿನ ಗಾಜಿಗೆ ಡ್ಯಾಮೇಜ್ ಆಗಿಲ್ಲ. ಆದರೆ ಬೆಗ್ಗೆ ಹೊಸಹಳ್ಳಿಯ ಫಾರಂ ಹೌಸ್ ರಸ್ತೆಯಲ್ಲಿ ಗಾಜಿನ ಪುಡಿ ಪತ್ತೆಯಾಗಿದೆ. ಹೀಗಾಗಿ ವರ್ತೂರು ಪ್ರಕಾಶ್ ಕಿಡ್ನಾಪ್ ಕಹಾನಿ ಬಗ್ಗೆ ಸಂಶಯ ಮೂಡಿದೆ. ಕಿಡ್ನಾಪ್ ಆದಾಗ ಕೊತ್ತೂರು ಮಂಜುನಾಥ್ಗೆ ಫೋನ್ ಮಾಡಿ ವರ್ತೂರ್ ಪ್ರಕಾಶ್ ಹಣದ ಸಹಾಯ ಕೇಳಿದ್ರು. 4 ದಿನಗಳ ಹಿಂದೆ 1 ಕೋಟಿ ರೂಪಾಯಿ ಕೊಡುವಂತೆ ವರ್ತೂರ್ ಪ್ರಕಾಶ್ ಮನವಿ ಮಾಡಿದ್ರು ಅಂತ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ನಾನು ಸಂಕಷ್ಟದಲ್ಲಿದ್ದೇನೆ, ಹಣ ಕೊಟ್ಟು ನನ್ನನ್ನ ಕಾಪಾಡಿ ಅಂತ ಮನವಿ ಮಾಡಿದ್ರು ಎಂದು ಟಿವಿ9ಗೆ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಮಾಹಿತಿ ನೀಡಿದ್ದಾರೆ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹನಿ ಟ್ರ್ಯಾಪ್ಗೆ ಒಳಗಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ವರ್ತೂರು ಪ್ರಕಾಶ್ ಕಾರಿನಲ್ಲಿ ವೇಲ್ ಮಾದರಿಯ ಬಟ್ಟೆ ಪತ್ತೆಯಾಗಿದ್ದು, ಕಿಡ್ನಾಪ್ ಹಿಂದೆ ಮಹಿಳೆಯ ನೆರಳು ಇರೋದು ಪಕ್ಕಾ ಆದಂತಾಗಿದೆ. ಹೀಗಾಗಿ 30 ಕೋಟಿ ಹಣಕ್ಕಾಗಿ ವರ್ತೂರ್ ಪ್ರಕಾಶ್ ಹನಿ ಟ್ರ್ಯಾಪ್ ನಡೆದಿರೋ ಶಂಕೆ ಮೂಡಿದ್ದು, 50 ಲಕ್ಷ ಕೊಟ್ಟು ಅಪಹರಣಕಾರರನ್ನ ಕಳಿಸಿದ್ರ ಅನ್ನೋ ಅನುಮಾನ ಕಾಡ್ತಿದೆ. ಇದೇ ಕಾರಣಕ್ಕಾಗಿ ಹಣಕಾಸಿನ ವಿಚಾರದ ಜೊತೆ ಹುಡುಗಿ ವಿಚಾರಕ್ಕೆ ಕಿಡ್ನಾಪ್ ಅನ್ನೋ ಆಯಾಮದಲ್ಲೂ ತನಿಖೆ ನಡೆಸಲಾಗುತ್ತಿದೆ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಮತ್ತು ಹಲ್ಲೆ ಪ್ರಕರಣ ತನಿಖೆ ಕೋಲಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಕೋಲಾರ ಹೊರವಲಯದಲ್ಲಿ ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಆದ ಹಿನ್ನೆಲೆ ಬೆಳ್ಳಂದೂರು ಪೊಲೀಸ್ ಠಾಣೆಯಿಂದ ಕೋಲಾರಕ್ಕೆ ಪ್ರಕರಣ ವರ್ಗಾಯಿಸಲಾಗಿದೆ. ಹೀಗಾಗಿ ಅಪಹರಣ ಮಾಡಿದ್ದಾರೆ ಎನ್ನಲಾದ ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಜಾಹ್ನವಿ, ಡಿವೈಎಸ್ಪಿ, ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿದ್ರು. ಕೋಲಾರದ ಬೆಗ್ಗೆ ಹೊಸಹಳ್ಳಿ ಬಳಿ ಪೊಲೀಸರು ಸ್ಥಳ ಪರಿಶೀಲಿಸಿದ್ದು, ವರ್ತೂರ್ ಪ್ರಕಾಶ್ ತೋಟದ ಮನೆಗೆ ಭೇಟಿ ನೀಡಿ ಘಟನೆ ನಡೆದ ದಿನದ ಮಾಹಿತಿ ಪಡೆದರು. ಕಿಡ್ನಾಪ್ ಮತ್ತು ಹಲ್ಲೆ ಪ್ರಕರಣ ಸಂಬಂಧ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯನ್ನು ಭೇಟಿಯಾಗಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬೊಮ್ಮಾಯಿ, ವರ್ತೂರ್ ಪ್ರಕಾಶ್ ನನ್ನ ಬಳಿ ಬಂದಿದ್ರು, ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿದ್ರು ಅಂತ ತಿಳಿಸಿದ್ರು. ಅಲ್ಲದೆ ಕೋಲಾರ ಎಸ್ಪಿ, ಬೆಂಗಳೂರು ಕಮಿಷನರ್ಗೆ ರಕ್ಷಣೆ ಕೊಡಲು ತಿಳಿಸಿದ್ದು, ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲು ಸೂಚಿಸಿದ್ದೇನೆ. ಕೋಲಾರ ಮತ್ತು ಬೆಂಗಳೂರು ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೆಸಲಿದ್ದಾರೆ ಅಂತ ಹೇಳಿದ್ರು. ಕೋಲಾರದ ನರಸಾಪುರ ಕಾಫಿ ಡೇನಲ್ಲಿ ಕಿಡ್ನಾಪರ್ಸ್ಗೆ ವರ್ತೂರು ಪ್ರಕಾಶ್ ಬೆಂಬಲಿಗರು 50 ಲಕ್ಷ ರೂಪಾಯಿ ನೀಡಿದ್ದಾರೆ ಎನ್ನಲಾಗಿದೆ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಬೆಂಬಲಿಗ ನಯಾಜ್ ದುಡ್ಡು ನೀಡಿದ್ದು, ಈ ದೃಶ್ಯ ಕಾಫಿ ಡೇ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವ ಸಾಧ್ಯತೆ ಇದೆ. ಹೀಗಂತ ವರ್ತೂರ್ ಪ್ರಕಾಶ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಪ್ರಕರಣ ಸಂಬಂಧ ವೈಟ್ಫೀಲ್ಡ್ ಡಿಸಿಪಿ ದೇವರಾಜ್ ಸುದ್ದಿಗೋಷ್ಠಿ ನಡೆಸಿದ್ರು. ನಿನ್ನೆ ಬೆಳಗ್ಗೆ ದೂರವಾಣಿ ಕರೆ ಬಂದ ಹಿನ್ನೆಲೆ ಬೆಳ್ಳಂದೂರಿಗೆ ನಮ್ಮ ಪೊಲೀಸರು ಭೇಟಿ ನೀಡಿದ್ರು. ಈ ವೇಳೆ ಗ್ಲಾಸ್ ಒಳಗಡೆ ನೋಡಿದಾಗ ಖಾರದ ಪುಡಿ ಪತ್ತೆಯಾಗಿದ್ದು, ಅಪರಾಧ ಕೃತ್ಯಕ್ಕೆ ಬಳಸಿರುವ ಅನುಮಾನ ಬಂದಿತ್ತು ಅಂತ ಹೇಳಿದ್ರು. ಬಳಿಕ ಮಧ್ಯಾಹ್ನ ಠಾಣೆಗೆ ವರ್ತೂರ್ ಪ್ರಕಾಶ್ ಕರೆ ಮಾಡಿ ಕಾರು ತಮ್ಮದೆಂದು ಹೇಳಿ ನಂತರ ಕಚೇರಿಗೆ ಬಂದು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಅವರ ಕಾಲಿನ ಭಾಗದಲ್ಲಿ ಗಾಯಗಳಾಗಿವೆ. ಕೋರ್ಟ್ ಅನುಮತಿ ಮೇರೆಗೆ ಕೋಲಾರ ಎಸ್ಪಿ ಕಚೇರಿಗೆ ಕೇಸ್ ಫೈಲ್ ಕಳಿಸಿದ್ದೇವೆ ಎಂದು ತಿಳಿಸಿದರು. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹನಿ ಟ್ರ್ಯಾಪ್ಗೆ ಒಳಗಾದ್ರ ಅನ್ನೋ ಅನುಮಾನ ಮೂಡಿತ್ತು. ಆದರೆ ಕಿಡ್ನಾಪ್ನಲ್ಲಿ ಯಾವ ಹುಡುಗಿಯ ವಿಚಾರವೂ ಇಲ್ಲವೆಂದು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮಾತಾಡಿದವರು, ಹಣಕ್ಕಾಗಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರು. ಅಜ್ಞಾತ ಸ್ಥಳದಲ್ಲಿಟ್ಟು 2 ದಿನ ಹಣಕ್ಕಾಗಿ ಚಿತ್ರಹಿಂಸೆ ನೀಡಿದ್ದಾರೆ. ನನ್ನ ಕಾರಿನಲ್ಲಿಯೇ ಚಾಲಕನ ಸಮೇತ ಕಿಡ್ನಾಪ್ ಮಾಡಿದ್ರು. ನಾನು ಯಾರಿಗೂ ಹಣ ಕೊಡಬೇಕಿಲ್ಲ ಅಂತ ಹೇಳಿದ್ರು.
ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಕೇಸ್ನಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ. ಕಿಡ್ನಾಪ್ ಆಗಿ 1 ವಾರದ ಬಳಿಕ ದೂರು ನೀಡಿದ್ದು, ಮಾಜಿ ಸಚಿವರಾಗಿದ್ರೂ ಕಂಪ್ಲೇಂಟ್ ಕೊಡಲು ವಿಳಂಬ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಲ್ಲದೆ ಅಪಹರಣಕಾರರು 30 ಕೋಟಿ ಡಿಮ್ಯಾಂಡ್ ಮಾಡಿದ್ರು ಎಂದು ವರ್ತೂರ್ ಪ್ರಕಾಶ್ ತಿಳಿಸಿದ್ದಾರೆ. ಹಾಗಿದ್ರೆ ಅಷ್ಟೊಂದು ಹಣ ಡಿಮ್ಯಾಂಡ್ ಮಾಡಿದ್ರೆ ಅವರ ಪರಿಚಯ ಇರಲೇಬೇಕು ಎನ್ನಲಾಗಿದ್ದು, ಕಿಡ್ನಾಪರ್ಸ್ ಹೆಸರು ಮುಚ್ಚಿಡ್ತಿದ್ದಾರೆ ಅನ್ನೋ ಅನುಮಾನ ಇದೆ. ಬಿಎಸ್ವೈ ನಡವಳಿಕೆ ಬದಲಾಗಿದೆ ಎಂದು ವಿಶ್ವನಾಥ್ ಹೇಳಿದ್ದೇಕೆ? ಹಳ್ಳಿ ಹಕ್ಕಿ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ಯಾರು? 17 ಜನರು ಸಚಿವರಾಗಲು ಅರ್ಹರು ಅಂತ ಹೇಳಿದ್ಯಾರು? ನೋಡೋಣ ಕುರ್ಚಿ ಕುಸ್ತಿ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರ ರಚನೆ ವೇಳೆ ಬಿಎಸ್ ಯಡಿಯೂರಪ್ಪ ನನ್ನ ಮುಂದೆ ನಿಂತಿದ್ದ ಸ್ಥಿತಿಗೂ ಇಂದಿನ ಬಿಎಸ್ವೈ ನಡವಳಿಕೆಗೂ ಬೇರೆ ಬೇರೆಯಾಗಿವೆ ಎಂದು ಸಿಎಂ ನಡವಳಿಕೆ ಬಗ್ಗೆ ಎಚ್ ವಿಶ್ವನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಅವರು ರಾಜಕಾರಣದಲ್ಲಿ ಕೃತಜ್ಞತೆ ಅನ್ನೋದು ಕಡಿಮೆಯಾಗ್ತಿದೆ, ನಾವು ಮಾಡಿದ ಕೆಲಸವನ್ನ ಯಾರೂ ನೆನಪಿಸಿಕೊಳ್ಳೋದಿಲ್ಲ ಎಂದು ಹೇಳಿದರು. ಅಲ್ಲದೆ ಸಿಎಂ ಬಿಎಸ್ ಯಡಿಯೂರಪ್ಪನವರ ಮೇಲೆ ಒತ್ತಡ ಇದೆ, ಒತ್ತಡದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಎಚ್ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದು, ತಂದೆ ಕೊಂದವನನ್ನೇ ತಾಯಿ ಮದುವೆಯಾದಂತೆ ಕಾಣ್ತಿದೆ ಎಂದು ಹೇಳಿದರು. ನಾವು ವಿರೋಧಿಸಿದವರೇ ಈಗ ಅವರ ಸ್ನೇಹಿತರಾಗಿದ್ದಾರೆ ಎಂದು ಬಿಎಸ್ವೈ ಕುಮಾರಸ್ವಾಮಿ ಮಾತುಕತೆ ಬಗ್ಗೆ ಬೇಸರ ಹೊರಹಾಕಿದ್ರು. ಶೇಕ್ಸ್ಪಿಯರ್ ನಾಟಕದಲ್ಲಿ ಒಂದು ಪ್ರಸಂಗ ಇದೆ, ನಮ್ಮ ಪರಿಸ್ಥಿತಿ ಸರ್ಕಾರದ ಪರಿಸ್ಥಿತಿಯೂ ಹಾಗೇ ಇದೆ ಅಂತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ತಿಳಿಸಿದ್ರು. ಬಿಜೆಪಿ ಸರ್ಕಾರ ಬರುವುದಕ್ಕೆ ಎಚ್ ವಿಶ್ವನಾಥ್ ಶ್ರಮವಿದ್ದು, ನಾವೆಲ್ಲರೂ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಜೊತೆಗಿದ್ದೇವೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ಮಂಡ್ಯದಲ್ಲಿ ಮಾತಾಡಿದ ಅವರು, ಬಿಜೆಪಿಯಲ್ಲಿ ಎಚ್ ವಿಶ್ವನಾಥ್ ಒಬ್ಬಂಟಿಯಲ್ಲ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ, ಎಚ್ ವಿಶ್ವನಾಥ್ಗೆ ನ್ಯಾಯ ದೊರಕಿಸಿಕೊಡುತ್ತೇವೆ ಅಂತ ತಿಳಿಸಿದರು. ಎಚ್ ವಿಶ್ವನಾಥ್ ನಿನ್ನೆ ನೀಡಿದ್ದ ಹೇಳಿಕೆಗೆ ಅಭಿನಂದಿಸುತ್ತೇನೆ. ನಿನ್ನೆ ಹೇಳಿದ್ದ ಕಟು ಸತ್ಯಕ್ಕೆ ಎಚ್ ವಿಶ್ವನಾಥ್ ಬದ್ಧರಾಗಿರಲಿ ಎಂದು ಮಾಜಿ ಸಂಸದ ಉಗ್ರಪ್ಪ ಆಗ್ರಹಿಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಅವರು, ಪಕ್ಷ ನೀಡಿದ್ದ ದೊಡ್ಡ ಮೊತ್ತ ತಲುಪಿಲ್ಲವೆಂದು ಎಚ್ ವಿಶ್ವನಾಥ್ ಹೇಳಿದ್ದು ಎಷ್ಟು ಕೊಟ್ಟಿದ್ರು ಅನ್ನುವುದನ್ನ ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿದ್ರು. ಕನಿಷ್ಠ 10 ಕೋಟಿ ರೂಪಾಯಿಯಾದ್ರೂ ಇರಬೇಕು. ಹೀಗಾಗಿ ಇಷ್ಟು ದೊಡ್ಡ ಮೊತ್ತ ಸರ್ಕಾರಕ್ಕೆ ಅಥವಾ ಅವರಿಗೆ ಯಾವ ಮೂಲದಿಂದ ಬಂತು ಎಂದು ಪ್ರಶ್ನಿಸಿದರು. ನನ್ನ ಸೋಲಿಗೆ ಸಿಪಿ ಯೋಗೀಶ್ವರ್ ಕಾರಣ ಎಂದಿದ್ದ ಎಚ್ ವಿಶ್ವನಾಥ್ ಆರೋಪಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದು, ಎಚ್ ವಿಶ್ವನಾಥ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದರು. ಕಲಬುರಗಿಯಲ್ಲಿ ಮಾತಾಡಿದ ಅವರು, ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡುವುದು ಸಿಎಂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಬಿಟ್ಟ ವಿಚಾರ ಎಂದು ತಿಳಿಸಿದರು. ಅಲ್ಲದೆ ಸಿಎಂ ಬಿಎಸ್ವೈ ಬದಲಾವಣೆ ಕೇವಲ ಗಾಳಿ ಮಾತು, ಇಲ್ಲದಿರುವ ವಿಚಾರಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಕಾಗೆ ಹಾರಿಸುತ್ತಿದ್ದಾರೆ ಅಂತ ಹೇಳಿದರು. ಬಿಜೆಪಿಗೆ ಬಂದ 17 ಶಾಸಕರು ಸಚಿವರಾಗಲು ಅರ್ಹರು ಎಂದು ಹೊಸಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಕೇಂದ್ರ ನಾಯಕರ ಜೊತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚರ್ಚಿಸಿ ಸ್ಥಾನ ನೀಡುತ್ತಾರೆ. ಬಿಜೆಪಿ ಬಿ ಫಾರಂ ಪಡೆದು ಬಂದ ಮೇಲೆ ಬಿಜೆಪಿಯವರೇ, ನಮ್ಮಲ್ಲಿ ಮೂಲ ಬಿಜೆಪಿ ವಲಸಿಗ ಬಿಜೆಪಿ ಎಂಬ ಪ್ರಶ್ನೆಯಲ್ಲ. ಅಲ್ಲದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಎಂದು ಕಟೀಲ್ ಸ್ಪಷ್ಟಪಡಿಸಿದರು. ಬಹಿರಂಗ ಹೇಳಿಕೆ ನೀಡಿದರೆ ಮಂತ್ರಿಯಾಗುತ್ತೇನೆಂದು ಭ್ರಮೆ ಇದ್ದು ಬಹಿರಂಗ ಹೇಳಿಕೆಯಿಂದ ನೋವಾಗಿದೆ ಎಂದು ಸಚಿವಾಕಾಂಕ್ಷಿಗಳ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿದ ಅವರು, ಮಂತ್ರಿ ಸ್ಥಾನ ಪಡೆಯಲು ಇಂತಹ ಹೇಳಿಕೆ ನೀಡಬೇಡಿ ಎಂದು ಸಚಿವಾಕಾಂಕ್ಷಿಗಳಿಗೆ ಮನವಿ ಮಾಡಿದರು. ಅಲ್ಲದೆ ಸಂಘಟನೆಯು ಮತ್ತು ಕಾರ್ಯಕರ್ತರು ಇದನ್ನು ಸಹಿಸುವುದಿಲ್ಲ ಎಂದು ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರಿಗೆ ಎಚ್ಚರಿಕೆ ನೀಡಿದರು. ನಾರಾಯಣಗೌಡ ಸಿಎಂ ಯಡಿಯೂರಪ್ಪ ನಡುವೆ ಲವ್ ಇದೆ, ಆದರೆ ಇದು ಲವ್ ಜಿಹಾದ್ ಅಲ್ಲವೆಂದು ಸಚಿವ ಎಸ್ಟಿ ಸೋಮಶೇಖರ್ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಬಿಜೆಪಿ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು, ನನಗೆ ಮತ್ತು ಗೋಪಾಲಯ್ಯಗೆ ಒಂದೊಂದು ಖಾತೆ ಕೊಟ್ಟಿದ್ದಾರೆ, ಆದರೆ ನಾರಾಯಣಗೌಡಗೆ 3 ಖಾತೆ ನೀಡಿದ್ದಾರೆ. ಇದು ಸಿಎಂ ತವರಿನ ಪ್ರೀತಿಯೋ ಏನೋ ಗೊತ್ತಿಲ್ಲ ಎಂದು ಹೇಳಿದರು. ಸಂಪುಟದಲ್ಲಿ ಕಲಬುರಗಿಗೆ ಅವಕಾಶ ಸಿಗುವ ವಿಶ್ವಾಸವಿದೆ ಅಂತ ಶಾಸಕ ರಾಜಕುಮಾರ್ ಪಾಟೀಲ್ ತೆಲ್ಕೂರ್ ಹೇಳಿದ್ದಾರೆ. ಸೇಡಂ ಶಾಸಕರಾಗಿರುವ ತೆಲ್ಕೂರ್, ಕಲಬುರಗಿ ಜಿಲ್ಲೆಯ ಯಾವುದಾದ್ರೂ ಶಾಸಕರಿಗೆ ಸಚಿವ ಸ್ಥಾನ ನೀಡಲಿ, ಈ ಬಗ್ಗೆ ನಿಯೋಗ ತೆಗೆದುಕೊಂಡು ಹೋಗಿ ಸಿಎಂಗೆ ಮನವಿ ಮಾಡ್ತೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಬಿಜೆಪಿ ಶಾಸಕರು ಇದ್ದಾರೆ, ಸಚಿವ ಸ್ಥಾನ ಸಿಗದಿದ್ರೆ ಅವರಿಗೆಲ್ಲ ಅಸಮಾಧಾನ ಹೆಚ್ಚಾಗುತ್ತೆ ಅಂತ ಕಲಬುರಗಿಯಲ್ಲಿ ಶಾಸಕ ರಾಜಕುಮಾರ್ ಪಾಟೀಲ್ ತಿಳಿಸಿದ್ದಾರೆ.
ಟೆನ್ಷನ್ ಬಿಡಿ, ರಾಜ್ಯದಲ್ಲಿ ಸದ್ಯಕ್ಕಿಲ್ಲ ನೈಟ್ ಕರ್ಫ್ಯೂ ಜಾರಿ. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಭೀತಿ ಹುಟ್ಟಿಸಿದ್ದೇಕೆ? ವಾಟಾಳ್ ನಾಗರಾಜ್ ಪ್ರತಿಭಟನೆ ಹೇಗಿತ್ತು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಜಾರಿಯಾಗುತ್ತೆ ಅನ್ನೋದು ಸದ್ಯಕ್ಕೆ ಸುಳ್ಳು ಸುದ್ದಿ. ನೈಟ್ ಕರ್ಫ್ಯೂ ಬಗ್ಗೆ ಸರ್ಕಾರ ಇನ್ನೂ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಅಲ್ಲದೆ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿ ವಿಚಾರವಾಗಿ ಯಾವುದೇ ಚರ್ಚೆಗಳು ಆಗಿಲ್ಲ. ನೈಟ್ ಕರ್ಫ್ಯೂ ಕೇವಲ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯಾಗಿದ್ದು, ಪೊಲೀಸ್ ಇಲಾಖೆಯು ನೈಟ್ ಕರ್ಫ್ಯೂ ಬಗ್ಗೆ ಯಾವುದೇ ಪ್ರಪೋಸಲ್ ಇಟ್ಟಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ನೈಟ್ ಕರ್ಫ್ಯೂ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ. ಹೊಸ ವರ್ಷದ ಹೊತ್ತಲ್ಲೇ ರಾಜ್ಯಕ್ಕೆ ಕೊರೋನಾ ಎರಡನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದೆ. 2021ರ ಜನವರಿ, ಫೆಬ್ರವರಿಯಲ್ಲಿ ಕೊರೋನಾ ಎರಡನೇ ಅಲೆ ವಕ್ಕರಿಸುವ ಸಾಧ್ಯತೆ ಇದೆ ಎಂದು ರಾಜ್ಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ನೀಡಿದ ವರದಿಯಲ್ಲಿ ತಿಳಿಸಿದೆ. ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ 8 ಪುಟಗಳ ವರದಿ ಸಲ್ಲಿಸಿದ್ದು, ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ತರುವಂತೆ ಸಲಹೆ ನೀಡಿದೆ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಯಾವುದೇ ತೀರ್ಮಾನವಾಗಿಲ್ಲ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸ್ಪಷ್ಟಪಡಿಸಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಆರಂಭದಲ್ಲಿ ಕೊರೋನಾ ಎರಡನೇ ಅಲೆ ಶುರುವಾಗುವುದರ ಬಗ್ಗೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸಮಿತಿ ವರದಿ ಆಧರಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಸಚಿವರು ತಿಳಿಸಿದರು. ಕೊರೋನಾ ಎರಡನೇ ಅಲೆಯ ಭೀತಿಯಿಂದ ಹೊಸ ವರ್ಷಾಚರಣೆಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರದ ಚಿಂತನೆಗೆ ಹೋಟೆಲ್ ಮಾಲೀಕರ ಸಂಘ ವಿರೋಧಿಸಿದೆ. ಈಗಾಗಲೇ ಆರ್ಥಿಕ ಬಿಕ್ಕಟ್ಟಿನಿಂದ ನಾವು ನಲುಗಿದ್ದೇವೆ. ಹೀಗಿರುವಾಗ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಿದ್ರೆ ಮತ್ತೆ ಸಂಕಷ್ಟ ಎದುರಾಗಲಿದೆ. ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕದಂತೆ ಹೋಟೆಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಮಧುಕರ್ ಶೆಟ್ಟಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸಚಿವರು, ಶಾಸಕರ ಬಹಿರಂಗ ಹೇಳಿಕೆಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಪತ್ರ ಬರೆದಿದ್ದಾರೆ. ಸಚಿವರು, ಶಾಸಕರು ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ. ಇಂತಹ ಹೇಳಿಕೆಗಳು ಸಮಾಧಾನ ತರುವಂತದ್ದಲ್ಲ. ಸಿದ್ಧಾಂತದಡಿ ಕೆಲಸ ಮಾಡುವವರ ಮನಸ್ಸಿಗೆ ನೋವಾಗುತ್ತದೆ ಎಂದು ತಿಳಿಸಿದ್ದಾರೆ. ಮರಾಠ ನಿಗಮ ಖಂಡಿಸಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಗೆ ಬರ್ತಿದ್ದಂತೆ ಪೊಲೀಸರು ವಾಟಾಳ್ ನಾಗರಾಜ್ರನ್ನು ವಶಕ್ಕೆ ಪಡೆದಿದ್ದು, ಡಿಸೆಂಬರ್ 5 ಕರ್ನಾಟಕ ಬಂದ್ ವಾಟಾಳ್ ನಾಗರಾಜ್ ಘೋಷಣೆ ಕೂಗಿದ್ರು. ಅಲ್ಲದೆ ಬಂದ್ ವಿಫಲ ಮಾಡಲು ಯಡಿಯೂರಪ್ಪ ಸರ್ಕಾರ ಸಾಕಷ್ಟು ಪ್ರಯತ್ನ ಪಟ್ಟಿದ್ದು, ಬಂದ್ ನಡೆಯುವುದು ಶತಸಿದ್ಧ ಅಂತ ಹೇಳಿದ್ರು. ದಿವಂಗತ ಜಯಲಲಿತಾ ಆಪ್ತೆ ಶಶಿಕಲಾಗೆ ಶೀಘ್ರದಲ್ಲೇ ಬಿಡುಗಡೆ ಭಾಗ್ಯ ಸಿಗುವ ಸಾಧ್ಯತೆ ಇದೆ. ಫೆಬ್ರವರಿ 15ಕ್ಕೆ ಶಶಿಕಲಾರ 4 ವರ್ಷಗಳ ಜೈಲು ಶಿಕ್ಷೆ ಮುಕ್ತಾಯವಾಗಲಿದೆ. ಆದರೆ ಅವಧಿಗೂ ಮುನ್ನವೇ ಶಶಿಕಲಾ ಬಿಡುಗಡೆಯಾಗಲಿದ್ದಾರೆ ಎನ್ನಲಾಗಿದೆ. ಸನ್ನಡತೆ ಹಾಗೂ 135 ರಜದಿನಗಳನ್ನು ಕಳೆದು ಬಿಡುಗಡೆಗೆ ಶಶಿಕಲಾ ಮನವಿ ಮಾಡಿ ಪತ್ರ ಬರೆದಿದ್ದಾರೆ. ಪ್ರತಿ ತಿಂಗಳ 3 ದಿನ ಕಳೆದರೆ 135 ರಜೆಗಳಾಗುತ್ತವೆ. ಹೀಗಾಗಿ 135 ರಜೆಗಳನ್ನು ಕಳೆದು ಬಿಡುಗಡೆ ಮಾಡುವಂತೆ ಶಶಿಕಲಾ ಪತ್ರ ಬರೆದಿದ್ದಾರೆ. ಈಗಾಗಲೇ ಶಶಿಕಲಾ ಅರ್ಜಿ ಪಡೆದಿರುವ ಜೈಲು ಅಧಿಕಾರಿಗಳು ಡಿಜಿ ಮತ್ತು ಐಜಿಪಿಗೆ ಕಳಿಸಿದ್ದಾರೆ. ಸದ್ಯ ಕಾನೂನು ಸಲಹೆಗೆ ಅಧಿಕಾರಿಗಳು ಪತ್ರ ಕಳುಹಿಸಿಕೊಟ್ಟಿದ್ದು, ಯಾವ ಕ್ಷಣದಲ್ಲಾದರೂ ಶಶಿಕಲಾ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 4 ವರ್ಷಗಳಿಂದ ಇರುವ ಶಶಿಕಲಾ ಸಂಪೂರ್ಣವಾಗಿ ಕನ್ನಡ ಕಲಿತಿದ್ದಾರೆ. ನಲಿಕಲಿ ಮೂಲಕ ಕನ್ನಡವನ್ನು ಓದುವುದು ಹಾಗೂ ಬರೆಯುವುದನ್ನು ಅಭ್ಯಾಸ ಮಾಡಿದ್ದಾರೆ. ಅಲ್ಲದೆ 4 ವರ್ಷದ ಜೈಲು ವಾಸದಲ್ಲಿ ಶಶಿಕಲಾ ತರಕಾರಿ ಬೆಳೆದಿದ್ದು, ಜೈಲಿನಲ್ಲಿ ಅಡುಗೆಗೆ ಬಳಕೆ ಮಾಡಲಾಗಿದೆ. ದಳಪತಿಗಳು ಜ್ಯೋತಿಷಿ ಹೇಳಿದ್ಮೇಲೆ ಎಲೆಕ್ಷನ್ಗೆ ಬರ್ತಾರೆ ಎಂದು ವ್ಯಂಗ್ಯವಾಡಿದ್ದು ಯಾರು? ಜೈಲಲ್ಲಿ ವಿನಯ್ ಕುಲಕರ್ಣಿಗೆ ರಾಜಾತಿಥ್ಯ ಹೇಗಿದೆ? ಪರೇಡ್ನಲ್ಲಿ ರೌಡಿಗಳಿಗೆ ಕೊಟ್ಟ ವಾರ್ನಿಂಗ್ ಹೇಗಿತ್ತು? ಇಂಥ ಕೌತುಕದ ಸುದ್ದಿ ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೆಡಿಎಸ್ನವರು ಚುನಾವಣೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಜ್ಯೋತಿಷಿ ಹೇಳಿದಾಗ ಮಾತ್ರ ಅವರು ಎಲೆಕ್ಷನ್ಗೆ ಬರ್ತಾರೆ ಅಂತ ಸಚಿವ ಆರ್ ಅಶೋಕ್ ಟಾಂಗ್ ಹುಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ನಡೆದ ಬಿಜೆಪಿ ಗ್ರಾಮ ಸ್ವರಾಜ್ ಸಮಾವೇಶದಲ್ಲಿ ಮಾತನಾಡಿದ ಅಶೋಕ್, ಈಗ ಜೆಡಿಎಸ್ ಖಾಲಿಯಾಗಿದೆ. 130 ಸ್ಥಾನ ಗೆಲ್ಲುತ್ತೇವೆಂದು ಜೆಡಿಎಸ್ನವರು ಎಲ್ಲಾದ್ರೂ ಹೇಳಿದ್ದಾರಾ? ಅವರು 10ರಿಂದ 15 ಸ್ಥಾನ ಬಂದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಅಂತ ಜೆಡಿಎಸ್ ನಾಯಕರನ್ನ ಅಶೋಕ್ ಮಾತಲ್ಲೇ ತಿವಿದಿದ್ದಾರೆ.
ವಿಜಯಪುರ ನಗರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋರಾಟಗಾರ ವಾಟಾಳ್ ನಾಗರಾಜ್ ವಿರುದ್ಧ ಹರಿಹಾಯ್ದಿದ್ದಾರೆ. ವಿಧಾನಸಭೆ ಪರಿಷತ್ ಚುನಾವಣೆಯಲ್ಲಿ ವಾಟಾಳ್ ಎಷ್ಟು ವೋಟ್ ತೆಗೆದುಕೊಂಡಿದ್ದಾರೆ ಎಂದು ನೋಡಿಕೊಳ್ಳಲಿ. ವಾಟಾಳ್ ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಸಿದ್ದರಾಮಯ್ಯ, ಬಿಎಸ್ವೈ, ಎಚ್ಡಿಕೆ ಸೇರಿ ಯಾರ್ಯಾರು ಸಿಎಂ ಆಗ್ತಾರೋ ಅವರ ಜೊತೆ ವಾಟಾಳ್ ಹೊಂದಾಣಿಕೆ ಮಾಡಿಕೊಳ್ತಾರೆ ಅಂತ ವಿಜಯಪುರದಲ್ಲಿ ವಾಟಾಳ್ರನ್ನ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿರೋ ವಿನಯ್ ಕುಲಕರ್ಣಿಗೆ ಮನೆಯಿಂದ ಊಟ ತರುತ್ತಿದ್ದ ವಾಹನ ಅಳಿಯನಿಗೆ ಸೇರಿದ್ದಾಗಿದೆ. ಊಟ ಪೂರೈಸುತ್ತಿದ್ದ ಕೆಎ 25 MC 1089 ನಂಬರ್ನ ಕಾರು ವಿನಯ್ ಕುಲಕರ್ಣಿ ಪತ್ನಿ ತಮ್ಮ ಶಿವಸಂತ್ರೆಯದ್ದು ಎನ್ನಲಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಮೂಲದ ಶಿವಸಂತ್ರೆ ಕಾರಿನಿಂದಲೇ ವಿನಯ್ಗೆ ಭೋಜನ ತಲುಪುತ್ತಿರುವುದು ವಿಡಿಯೋದಲ್ಲಿ ಬಯಲಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ವಿನಯ್ಗೆ ರಾಜಾತಿಥ್ಯ ನೀಡಲಾಗಿದೆ ಅನ್ನೋ ವಿಷಯ ಕೇಳಿ ಗುರುನಾಥ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ವಿಐಪಿಗಳಿಗೊಂದು ಸಾಮಾನ್ಯರಿಗೆ ಒಂದು ನಿಯಮ ಏಕೆ ಅಂತ ಮೃತ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಪ್ರಶ್ನಿಸಿದ್ದಾರೆ. ಜೈಲಾಧಿಕಾರಿಗಳ ಕ್ರಮ ಸರಿಯಾದುದಲ್ಲ, ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಗುರುನಾಥ್ ಗೌಡ ಗರಂ ಆಗಿದ್ದಾರೆ. ಟೆಸ್ಟ್ ಡ್ರೈವ್ಗೆ ಅಂತ ಹೋಗಿ ಬೈಕ್ ಸಮೇತ ಪರಾರಿಯಾಗುತ್ತಿದ್ದ ಓರ್ವ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಬಂಧಿತ ಹುಸೇನ್ ಎಂಬಾತನಿಂದ 5 ಬೈಕ್ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಹುಸೇನ್ OLXನಲ್ಲಿ ಜಾಹೀರಾತು ನೋಡಿ ಬೈಕ್ ಖರೀದಿಗೆ ಹೋಗ್ತಿದ್ದ. ಈ ವೇಳೆ ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂತ ಕ್ಷಣ ಮಾತ್ರದಲ್ಲಿ ಬೈಕ್ ಎಗರಿಸಿ ಕಣ್ಣಿಗೆ ಮಿಂಚುಳ ಆಗ್ತಿದ್ದ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ದಾಖಲೆ ಇಲ್ಲದ ಹಣ ಸಾಗಿಸುತ್ತಿದ್ದ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 6 ಜನ ಆರೋಪಿಗಳ ಬಳಿ ಇದ್ದ 23,83,600 ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. ರೈಸ್ ಪುಲ್ಲಿಂಗ್, ವಿದೇಶಿ ಕರೆನ್ಸಿ, ನೋಟು ಬದಲಾವಣೆ ವಿಡಿಯೋಗಳಿದ್ದ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಆರೋಪಿಗಳು ಜನರಿಗೆ ವಂಚಿಸಿ ಹಣ ಪಡೆದಿರಬಹುದು ಅಂತ ಶಂಕಿಸಲಾಗಿದೆ. ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಮೈಸೂರಿನಲ್ಲಿ ರೌಡಿಗಳಿಗೆ ಪರೇಡ್ ನಡೆಸಲಾಗಿದೆ. ನಗರದ 5 ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳಿಗೆ ಎಸ್ಪಿಗಳಾದ ಪೂರ್ಣಚಂದ್ರ ತೇಜಸ್ವಿ, ಶಿವಶಂಕರ್ ನೇತೃತ್ವದಲ್ಲಿ ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಯಿತು. ಪರೇಡ್ ವೇಳೆ ಜನರಿಗೆ ತೊಂದರೆ ನೀಡದೆ ಸನ್ನಡತೆಯಿಂದ ಬದುಕಬೇಕು, ಒಂದು ವೇಳೆ ಮಾತು ಮೀರಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಸಿದವರ ಮನೆ ಮುಂದೆ ಧರಣಿ ಕೂರುತ್ತೇವೆ ಅಂತ ಖಾಂಡ್ಯ ನಾಗರಿಕ ಹಿತರಕ್ಷಣಾ ವೇದಿಕೆ ಎಚ್ಚರಿಸಿದೆ. ಚಿಕ್ಕಮಗಳೂರಿನ ಖಾಂಡ್ಯ ಹೋಬಳಿಯ 4 ಗ್ರಾಮ ಪಂಚಾಯಿತಿಗಳ ಜನ ಬ್ಯಾನರ್ ಕಟ್ಟಿ ಎಚ್ಚರಿಸಿದ್ದಾರೆ. ಹುಲಿ ಯೋಜನೆ, ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಈ ನಿರ್ಧಾರ ತಳೆದಿದ್ದಾರೆ. ಧಾರವಾಡದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಎದುರು ಧರಣಿ ಮಾಡಲಾಯಿತು. ಅನುದಾನ ರಹಿತ ಖಾಸಗಿ ಶಾಲಾ ಅಭಿವೃದ್ಧಿ ಸಂಸ್ಥೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಸರ್ಕಾರ ಮತ್ತು ಶಿಕ್ಷಣ ಸಚಿವರ ನಿಲುವುಗಳನ್ನು ಖಂಡಿಸಲಾಯಿತು. ಸಾಂಕೇತಿಕವಾಗಿ ನಡೆದ 1 ದಿನದ ಧರಣಿಯಲ್ಲಿ ಖಾಸಗಿ ಶಾಲೆಗಳ ಸಿಬ್ಬಂದಿ ಭಾಗಿಯಾಗಿದ್ದರು. ಜನರ ಬಳಕೆಗೆ ಸಿಕ್ಕ ಕೊರೋನಾ ಲಸಿಕೆ ಯಾವುದು? ದೆಹಲಿಯಲ್ಲಿ ಅನ್ನದಾತನ ಪ್ರತಿಭಟನೆ ಹೇಗಿದೆ? ತಮಿಳುನಾಡಿನಲ್ಲಿ ಭೀತಿ ಸೃಷ್ಟಿಸಿದ್ದೇಗೆ ಮತ್ತೊಂದು ಚಂಡಮಾರುತ? ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತದಲ್ಲಿ ಸ್ಪುಟ್ನಿಕ್ ವಿ ಲಸಿಕೆಯ 3ನೇ ಹಂತದ ಪ್ರಯೋಗ ಆರಂಭವಾಗಿದೆ. ಡಾಕ್ಟರ್ ರೆಡ್ಡೀಸ್ ಲ್ಯಾಬೋರೇಟರೀಸ್ ರಷ್ಯಾ ಮೂಲದ ಸ್ಪುಟ್ನಿಕ್ ವಿ ಲಸಿಕೆಯ ಪ್ರಯೋಗ ನಡೆಸುತ್ತಿದೆ. 40,000 ಜನರ ಮೇಲೆ 3ನೇ ಹಂತದಲ್ಲಿ ಪ್ರಯೋಗ ನಡೆಯುತ್ತಿದ್ದು, ಯಶಸ್ವಿಯಾದರೆ ಶೀಘ್ರವೇ ಜನರ ಬಳಕೆಗೆ ಸಿಗುವ ಸಾಧ್ಯತೆ ಇವೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಸುಧಾರಣೆ ಕಾಯ್ದೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಹೋರಾಡುತ್ತಿರುವ ರೈತರ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಾದಿತ ಕಾಯ್ದೆಗಳನ್ನು ರದ್ದುಪಡಿಸುವವರೆಗೂ ತಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ರೈತರು ಬಿಗಿ ಪಟ್ಟು ಹಿಡಿದಿದ್ದಾರೆ. ದೆಹಲಿ ಗಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು, ಜಿಲ್ಲಾ ಬಾರ್ಡರ್, ನೋಯ್ಡಾ ಲಿಂಕ್ ರೋಡ್ ಸಂಪೂರ್ಣ ಬಂದ್ ಆಗಿದೆ. ರೈತರ ಮನವೊಲಿಸಲು ಕೇಂದ್ರ ಸರ್ಕಾರ ನಡೆಸಿದ ಪ್ರಯತ್ನ ವಿಫಲವಾಗಿದೆ. ಹೀಗಾಗಿ ನಾಳೆ ಮತ್ತೊಂದು ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ನಿನ್ನೆ 35 ರೈತ ಸಂಘಟನೆಗಳ ಮುಖಂಡರ ಜೊತೆ 3 ಸಚಿವರು ಸಭೆ ನಡೆಸಿ ರೈತರ ಬೇಡಿಕೆಗಳ ಪರಿಶೀಲನೆಗೆ 5 ಸದಸ್ಯರ ಉನ್ನತ ಸಮಿತಿ ರಚಿಸುವುದಾಗಿ ಹೇಳಿದ್ರು. ಆದರೆ ಕೃಷಿ ಸುಧಾರಣೆಗೆ ಸಂಬಂಧಿಸಿದ 3 ವಿವಾದಿತ ಕಾಯ್ದೆಗಳನ್ನು ರದ್ದು ಮಾಡುವವರೆಗೂ ತಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ರೈತ ಸಂಘಟನೆಗಳು ತಿಳಿಸಿವೆ.
ಡ್ರಗ್ಸ್ ಬಳಕೆ, ಡ್ರಗ್ಸ್ ಸಾಗಾಟದ ಆರೋಪದಲ್ಲಿ ಜೈಲು ಪಾಲಾಗಿದ್ದ ನಟಿ ರಿಯಾ ಚಕ್ರವರ್ತಿ ಸಹೋದರ ಸೌವಿಕ್ ಚಕ್ರವರ್ತಿಗೆ ಜಾಮೀನು ಸಿಕ್ಕಿದೆ. ಮುಂಬೈನ ಎನ್ಡಿಪಿಎಸ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಎನ್ಸಿಬಿಯಿಂದ ಸೆಪ್ಟೆಂಬರ್ 5ರಂದು ಬಂಧನಕ್ಕೊಳಗಾಗಿದ್ದ ಸೌವಿಕ್ ಚಕ್ರವರ್ತಿ ಜೈಲಿನಲ್ಲಿದ್ದ. ಇದೀಗ ಸೌವಿಕ್ಗೆ ಜಾಮೀನು ಸಿಕ್ಕಿದ್ದು, ರಿಯಾ ಚಕ್ರವರ್ತಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ನಿವಾರ್ ಚಂಡಮಾರುತ ಅಬ್ಬರಿಸಿ ಕಣ್ಮರೆಯಾಗುತ್ತಿದ್ದಂತೆ ಮತ್ತೊಂದು ಚಂಡಮಾರುತ ಭೀತಿ ಹುಟ್ಟಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಬುರೇವಿ ಚಂಡಮಾರುತ ನಿರ್ಮಾಣವಾಗಿದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇಂದು ಸಂಜೆ ಬಳಿಕ ಲಂಕಾ ಕಡಲ ತೀರವನ್ನ ಬುರೇವಿ ಚಂಡಮಾರುತ ಅಪ್ಪಳಿಸಲಿದ್ದು, ನಾಳೆ ತಮಿಳುನಾಡಿನ ದಕ್ಷಿಣ ತುದಿಯಾದ ಕನ್ಯಾಕುಮಾರಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪ್ರವೇಶಿಸಲಿವೆ. ಭಾರತದ ಹೆಸರಾಂತ ಜೇನುತುಪ್ಪ ಕಂಪನಿಗಳ ಬಣ್ಣ ಬಯಲಾಗಿದ್ದು, ಜರ್ಮನ್ ಲ್ಯಾಬ್ ಪರೀಕ್ಷೆಯಲ್ಲಿ ಜೇನುತುಪ್ಪ ಕಲಬೆರಕೆ ಪತ್ತೆಯಾಗಿದೆ. ಹೆಸರಾಂತ ಪತಂಜಲಿ, ಡಾಬರ್, ಬೈದ್ಯನಾಥ್, ಜಂಡು ಪ್ಯೂರ್, ಅಪೀಸ್ ಹಿಮಾಲಯನ್, ಹಿಟಕರಿ ಕಂಪನಿಗಳ ಜೇನುತುಪ್ಪ ಲ್ಯಾಬ್ ಪರೀಕ್ಷೆಯಲ್ಲಿ ಫೇಲ್ ಆಗಿವೆ. ಆದರೆ ಇದೇ ಜೇನುತುಪ್ಪಗಳು ಭಾರತದ ಲ್ಯಾಬ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದವು. ಹಾಂಗ್ಕಾಂಗ್ನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದ್ದು, ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಇಬ್ಬರಿಗಿಂತ ಹೆಚ್ಚು ಜನರು ಗುಂಪು ಸೇರಬಾರದು ಎಂಬ ನಿಯಮ ಜಾರಿಗೆ ತಂದಿದೆ. ಅಲ್ಲದೆ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದೆ.